ತನ್ನದೊಂದು ಮಗುವಾಗಿ ಆ ಮಗುವಿಗೆ ತನ್ನ ಮೊಲೆಯ ಹಾಲನ್ನು ಉಣಿಸಬೇಕು ಎಂದು ಚಡಪಡಿಸುತ್ತಿದ್ದಳು. ಆದರೆ ಆ ಮೊಲೆಗಳು ನಿಷ್ಪ್ರಯೋಜಕವಾಗಿ ಕಡೆಗೆ ಕ್ಯಾನ್ಸರ್ ಗಡ್ಡೆಗೆ ತುತ್ತಾಯಿತು. ಬಂಜರು ಭೂಮಿಯಲ್ಲಿ ಬೆಳೆಯುವ ಮುಳ್ಳುಗಿಡದಂತೆ ಅವಳ ಬಂಜೆಯ ಜೀವನದಲ್ಲಿ ಬ್ರೆಸ್ಟ್ ಕ್ಯಾನ್ಸರ್ ಹರಡಿತು. ಅವಳ ದರ್ಪ, ಅಹಂಕಾರ, ಕೋಪಗಳೆಲ್ಲ ಆ ಭಯಾನಕ ರೋಗದ ಮುಂದೆ ನಿಲ್ಲಲಾರದೆ ದಿಕ್ಕಾಪಾಲಾಗಿ ಓಡಿದವು. ಸಾವು ಎಲ್ಲವನ್ನೂ ಮೀರಬಲ್ಲದು. ನಾನು ಮೊದಲ ಬಾರಿಗೆ ಅವಳನ್ನು ಪ್ರೀತಿಸಲಾರಂಭಿಸಿದ್ದು ಆಗಲೇ. ಅವಳ ನೋವಿನ ವಿಷ ಕೊಟ್ಟಾದ್ರೂ ಕೊಡ್ರಿ, ನನ್ನ ನೋವು ತಡೆಯಕ್ಕಾಗ್ತಿಲ್ಲ ರೀ. ಅವಳು ಅಂಗಲಾಚಿ ಬೇಡಿಕೊಳ್ಳುತ್ತಿದ್ದಳು. ಅದನ್ನು ಕಂಡು ನನ್ನ ಕಣ್ಣಿನಲ್ಲಿ ನಿಧಾನವಾಗಿ ನೀರು ಹರಿಯುತ್ತಿತ್ತು. ಏ ಜಾನು, ನಿನ್ಗೇನು ಆಗೋದಿಲ್ಲ. ಡಾಕ್ಟ್ರು ಹೇಳಿದ್ದಾರೆ, ನೀನು ಬೇಗ ಗುಣ ಆಗ್ತೀಯ, ಧೈರ್ಯವಾಗಿರು ಅಂತ ನಾನು ಅವಳ ತಲೆಯನ್ನು ನೇವರಿಸುವಾಗ ಅವಳ ಕಣ್ಣುಗಳಲ್ಲಿ ಜೀವನದ ಬೆಳಕು ಕಾಣುತ್ತಿತ್ತು. ಅವಳ ತಡೆಯಲಾರದ ನೋವಿಗೆ ನನ್ನ ಪ್ರೀತಿಯು ಕೊಂಚವಾದರೂ ಮುಲಾಮಿನ ರೀತಿಯಲ್ಲಿ ಕೆಲಸ ಮಾಡಲಾರಂಭಿಸಿತ್ತು. ಕ್ರಮೇಣ ಅವಳು ಪವಾಡದ ರೀತಿಯಲ್ಲಿ ಗುಣಮುಖಳಾಗುತ್ತಾ ಹೋದಂತೆಲ್ಲ ತನ್ನ ಅವಲಕ್ಷಣ ಕುಬುದ್ಧಿಗಳನ್ನೆಲ್ಲ ಕಳೆದುಕೊಂಡವಳು ಮತ್ತೆ ಅವನ್ನೆಲ್ಲ ಆವಾಹಿಸಿಕೊಳ್ಳಲಾರಂಭಿಸಿದ್ದಳು. ನನ್ನ ಪ್ರೀತಿಯ ಜಾನು ಮತ್ತೆ ಹಳೆಯ ಜಾನಕಿಯಾದಳು. ಅವಳ ಅಟ್ಟಹಾಸ ಬಹಳ ದಿನ ನಡೆಯಲಿಲ್ಲ. ತನ್ನ ಸಾವನ್ನು ತಾನೇ ತಂದುಕೊಂಡಳು. ನಮ್ಮದು ಅರೇಂಜ್ ಮ್ಯಾರೇಜ್. ದಿವಾಕರ ಬೆಳಗ್ಗೆ 9 ಗಂಟೆಗೆ ಕೆಲಸಕ್ಕೆ ಹೋದರೆ ಮನೆ ಸೇರೋದು ರಾತ್ರಿ 10 ಗಂಟೆನೇ ಆಗ್ತಾಯಿತ್ತು. ಅವನ ಕೆಲಸದ ಸಮಯನೇ ಅಷ್ಟೋ ಅಥವಾ ಟ್ರಾಫಿಕ್ನಿಂದ ಮನೆ ಸೇರೋದು ಲೇಟ್ ಆಗ್ತಿತ್ತೇನೋ ಅಂದ್ಕೊಳ್ತಿದ್ದೆ. ಹಾಗಾಗಿ ಒಂದಿನ ಕೇಳಿದೆ,
ಆಗ ಹೇಳ್ದ, ಚಿನ್ನ ನನಗೆ ಬ್ಯಾಂಕ್ ಬಿಡೋದು 6 ಗಂಟೆಗೆ, ಅಲ್ಲಿಂದ ನಾನು ಡ್ರಾಮಾ ಪ್ರಾಕ್ಟೀಸ್ಗೆ ಹೋಗ್ತೀನಿ ಅಂತ. ನಾನಂತೂ ಪೆಚ್ಚಾದೆ. ಅಲ್ಲ, ಹೊಸದಾಗಿ ಮದುವೆ ಆದ ಹೆಂಡತಿ, ಅಕ್ಕಪಕ್ಕದವ್ರ ಪರಿಚಯನೂ ಇಲ್ಲ, 3 ಹೊತ್ತು ಒಬ್ಬಳೇ ಹೇಗಿರ್ತಾಳೆ ಅನ್ನೋ ಯೋಚನೆನಾದ್ರೂ ಬೇಡವಾ ಅಂತ ಕಿರ್ಚಬೇಕು ಅನ್ನಿಸ್ತಿತ್ತು. ಆದ್ರೂ ಸುಮ್ಮನಿದ್ದೆ. ಇವನೆಂಥ ಗಂಡ ಅಂತ ಕೆಲವು ಬಾರಿ ಅನ್ಸಿ ಮೈಯೆಲ್ಲ ಉರಿತಿತ್ತು. ಆದ್ರೆ ಅವನ್ ಮನೇಲಿರ್ತಾ ಇದ್ದ ಕೆಲವು ಕ್ಷಣ ತಮಾಷೆ ಮಾಡ್ತಾ ಮುದ್ದಿಸ್ತಾ ಮನ ತುಂಬುತ್ತಿದ್ದ. ಆ 1-2 ತಾಸು ನನ್ನ ಇಡೀ ದಿನದ ಕೋಪನೆಲ್ಲ ನುಂಗಿ ನನ್ನನ್ನು ತಣ್ಣಗಾಗಿಸ್ತಿತ್ತು. ಆಮೇಲೆ ನಿಮ್ಮಮ್ಮ ಪರಿಚಯ ಆದ್ಲು. ಬರ್ತಾ ಬರ್ತಾ ನಾನೇ ಅವನಿಗೆ ಹೊಂದ್ಕೊಂಡ್ಬಿಟ್ಟೆ. ನಿಮ್ಮಮ್ಮ ಪಾರ್ಕ್ಗೆ ವಾಕಿಂಗಿಗೆ ಅಂತ ಕರೆದಾಗ ನಾನು ಬರೋಲ್ಲ ಅಂತಿದ್ದೆ. ಯಾಕೆಂದರೆ ಪಾರ್ಕ್ನ ವಾಕಿಂಗ್ ನನ್ನ ಮನಸ್ಸನ್ನು ಉಲ್ಲಾಸಗೊಳಿಸೋದ್ರ ಬದಲು ನೋವುಂಟು ಮಾಡ್ತಾ ಇತ್ತು. ಅಲ್ಲಿ ಬರೋ ಜೋಡಿಗಳನ್ನ ನೋಡಿ ನನ್ನ ಬದುಕಲ್ಲಿ ಸಂಜೆ ಅನ್ನೋದೇ ಇಲ್ವೇನೋ ಅಂತ ಮನಸ್ಸು ಮುದುಡಿ ಹೋಗ್ತಿತ್ತು. ಈ ಮಾತನ್ನ ಬಾಯ್ ಬಿಟ್ಟು ದಿವಾಕರನ್ಗೆ ಹೇಳ್ದೆ. ಆದರೆ ಅವನು, ಎಲ್ಲರಲ್ಲೂ ಎಲ್ಲ ಪ್ರತಿಭೆನೂ ಇರಲ್ಲ, ನಿನ್ನ ಗಂಡನಿಗೆ ಅಭಿನಯ ಸಿದ್ಧಿಸಿದೆ, ಅದಕ್ಕೆ ನೀನು ಖುಷಿ ಪಡಬೇಕು, ಅದು ಬಿಟ್ಟು ಅಂದ್ಬಿಟ್ಟ. ಒಮ್ಮೆ ಅವನ ಅಭಿನಯನ ಸ್ಟೇಜ್ ಮೇಲೆ ನೋಡಿದ್ಮೇಲೆ ನನಗೆ ಅವನ ಬಗ್ಗೆ ಅಭಿಮಾನ ಮೂಡಿತ್ತು. ಅವನ ಎಲ್ಲ ನಾಟಕಗಳಿಗೂ ನಾನು ಹೋಗ್ತಿದ್ದೆ. ಅವನ ಬಗ್ಗೆ ಅವರಿವರಲ್ಲಿ ಹೇಳ್ಕೊಳ್ತಿದ್ದೆ. ಮುಂದೆ ಮಕ್ಕಳಾದ್ರು. ಆ ಮಕ್ಕಳ ಆರೈಕೆಲೆ ಜೀವನ ಸವಿತು. ಮಗ ಅಮೆರಿಕಲ್ಲಿ ಕೆಲಸಕ್ಕೆ ಸೇರ್ಕೊಂಡ. ಮಗಳು ಮದುವೆ ಆಗಿ ಅಮೆರಿಕಾಗೆ ಹೋದ್ಲು. ಇನ್ನು ಅವ್ರ ಚಿಂತೆ ಇಲ್ಲ. ದಿವಾಕರ ರಿಟೈರ್ ಆಗ್ತಿದ್ದಾನೆ. ನಾವಿಬ್ರು ಜೊತೆಲೇ ಕಾಲ ಕಳಿಬಹುದು ಅಂದ್ಕೊಂಡಿದ್ದೆ. ಆದರೆ ಅಷ್ಟರಲ್ಲಿ ಈ ಕ್ಯಾನ್ಸರ್ ನನ್ನ ಕನಸಿಗೆ ಮುಳ್ಳಾಗಿ ಹೋಯ್ತು. ಸಮಾಧಾನ ಮಾಡ್ಕೊಳ್ಳಿ ಆಂಟಿ, ಎಲ್ಲ ದೇವ್ರಿಚ್ಛೆ. ಈಗ ಟ್ರೀಟ್ಮೆಂಟೇ ಇಲ್ವಂತ? ಎಂಥದ್ದು ಕೋಲೋರೆಕ್ಟಲ್ ಕ್ಯಾನ್ಸರ್ ಅಂತೆ, 4ನೇ ಸ್ಟೇಜ್ ಅಂತೆ. ಹೆಚ್ಚು ಅಂದ್ರೆ 2-3 ತಿಂಗಳು ಅಷ್ಟೇ ಅಂತೆ. ಮಕ್ಕಳ ವಿಷಯ ತಿಳಿಸಿದ್ರ? ಯಾವಾಗ ಬರ್ತಾರಂತೆ? ಗೊತ್ತಿಲ್ಲ. ಅವ್ರು ಬಂದ್ರೆ ನನಗೂ ಸ್ವಲ್ಪ ಧೈರ್ಯ ಬರುತ್ತೆ. ರಿಲ್ಯಾಕ್ಸ್ ಅನತಿ, ರಿಲ್ಯಾಕ್ಸ್. ಏನು ಮಾಡೋಕ್ಕಾಗುತ್ತೆ ಹೇಳು? ಸಿ, ಬಿ ಪ್ರಾಕ್ಟಿಕಲ್. ಅಪ್ಪ ನಮ್ಮನ್ನ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಅವ್ರ ನಿರೀಕ್ಷೆಯಂತೆ ನಾವು ದಡ ಸೇರಿದ್ದೀವಿ. ಲೋಕ್, ಅವ್ರ ಕೊನೆ ಟೈಮಲ್ಲಿ ಅವ್ರ ಜೊತೆ ಇರೋಣ ಅಂತ ಹೋಗ್ತಾ ಇದ್ದೀವಿ. ನಿನ್ನ ಗಂಡನ ಜೊತೆ ಮಾತಾಡಿ ಬರೋಕ್ಕಾದ್ರೆ ಬಾ. ಸುಮ್ಮನೆ ಎಮೋಷ್ನಲ್ ಆಗಿ ಯೋಚನೆ ಮಾಡಿ ಮನೇಲಿ ಜಗಳ ತೆಗೆದು ನಿನ್ನ ಲೈಫ್ ಹಾಳು ಮಾಡ್ಕೋಬೇಡ. ಸರಿ, ಫೋನ್ ಇಡ್ತೀನಿ. ನಿಮ್ಮ ಪ್ಲ್ಯಾನ್ ಏನು ಅಂತ ಕನ್ಫರ್ಮ್ ಮಾಡು. ಹಾಂ ಅಮ್ಮ, ನಾನು ಅನತಿ ಹತ್ರ ಮಾತಾಡ್ದೆ. ಅವಳು ಗಂಡನ ಹತ್ರ ಮಾತಾಡಲಿ, ಆಮೇಲೆ ಅವಳು ಬರೋದ್ರ ಬಗ್ಗೆ ನೋಡೋಣ. ಸರಿನಪ್ಪ. ಮತ್ತು ಪ್ರಾಜೆಕ್ಟ್ ಹೆಡ್ ಹತ್ರ ಮಾತಾಡಿದೆ. ಪ್ರಾಜೆಕ್ಟು ಎಂಡಿಂಗ್ ಸ್ಟೇಜಲ್ಲಿದೆ.
ಈ ತಿಂಗಳು ಕಂಪ್ಲೀಟ್ ಮಾಡಲೇಬೇಕು. ನೆಕ್ಸ್ಟ್ ಮಂತ್ ತನಕ ರಜೆ ಸಿಗಲ್ಲಮ್ಮ. ಅಲ್ವೋ? ಹಾಗಂದ್ರೆ ಹೇಗೋ? ನಾನು ಒಬ್ಳೆ ಏನಮ್ಮ ಮಾಡಲಿ? ಈ ಪ್ರಾಜೆಕ್ಟು ನನ್ನ ಕೆರಿಯರ್ಗೆ ತುಂಬ ಇಂಪಾರ್ಟೆಂಟು. ಸರಿನಪ್ಪ, ನಿಮ್ಮಿಷ್ಟ. ಆಮೇಲೆ ನಂಗೆ ರಜೆ ಸಿಗ್ತಿಲ್ಲ ಅಂತ ಅಂತಿಗೆ ಹೇಳಿಲ್ಲ. ಅವಳು ಬೇರೆ ರೀತಿ ಅರ್ಥ ಮಾಡ್ಕೊಂಡ್ರೆ ಕಷ್ಟ. ನೀನು ಏನು ಹೇಳೋಕ್ಕೋಗ್ಬೇಡ. ಹೇಗೋ ಅವಳು ಗಂಡನ ಹತ್ರ ಮಾತಾಡಿ ಟಿಕೆಟ್ ಕನ್ಫರ್ಮ್ ಆಗೋಷ್ಟೊತ್ತಿಗೆ ನನ್ನ ಪ್ರಾಜೆಕ್ಟು ಮುಗ್ದಿರುತ್ತೆ. ನಾನು ಅವಳ ಜೊತೆನೇ ಬರ್ತೀನಿ. ಓಕೆನಾ? ಸರಿಮ್ಮ, ಫೋನ್ ಇಡ್ತೀನಿ. ಸಮಾಧಾನ ಮಾಡ್ಕೋ ನೀ. ಇಂಥ ಸಿಚುವೇಶನ್ಗಳು ಲೈಫಲ್ಲಿ ತುಂಬ ಬರ್ತವೆ. ನೀನು ಇಂಡಿಯಾ ಹೋಗೋದಕ್ಕೆ ಟಿಕೆಟ್ಸ್ ಇದೆ ಅಂತ ಚೆಕ್ ಮಾಡ್ತೀನಿ. ನಾನು ಚೆಕ್ ಮಾಡಿದೆ, ತುಂಬ ಕಾಸ್ಟ್ಲಿ ಇದೆ. ಈಗ ಪೀಕ್ ಸೀಸನ್ಸ್ ಅಲ್ವಾ, ಎಲ್ಲ ಫ್ಲೈಟ್ಗಳು ಬ್ಯುಸಿ ಆಗಿರುತ್ತೆ. ನಾನು ಹೀಗೆ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡ. ನಿಮ್ಮ ತಂದೆ ಈಗ ಸಾವಿನ ನಿರೀಕ್ಷೆಯಲ್ಲಿದ್ದಾರೆ. ಅದು ಯಾವಾಗ ಅಂತ ಗೊತ್ತಿಲ್ಲ. ಡಾಕ್ಟರ್ ಮಾತುಗೂ ಮೀರಿ ಎಷ್ಟೋ ಕೇಸ್ಗಳಲ್ಲಿ 1 ತಿಂಗಳಲ್ಲಿ ಸಾಯ್ತಾರೆ ಅಂತ ಹೇಳಿದವರು 3-4 ವರ್ಷ ಬದುಕಿರೋ ಎಕ್ಸಾಂಪಲ್ಗಳು ಇವೆ. ಈಗ ನೀನು ಇಮಿಡಿಯೇಟಾಗಿ ಹೋಗಿ ಬರ್ತೀಯ ಅಂತ ಇಟ್ಕೋ. ನೀನು ರಿಟರ್ನ್ ಆಗಿ 1-2 ದಿನದಲ್ಲಿ ಅವ್ರು ಹೋಗ್ಬಿಟ್ರೆ ಮತ್ತೆ ನೀನು ಹೋಗೋಕ್ಕಾಗತ್ತಾ? ಟಿಕೆಟ್ಸ್ನ ಮುಂದಿನ ತಿಂಗಳು ಬುಕ್ ಮಾಡೋಣ. ಅದರಿಂದ ಅವ್ರ ಕೊನೆ ಕ್ಷಣದಲ್ಲಿ ನೀನು ಅವ್ರ ಜೊತೆ ಇರೋ ಚಾನ್ಸ್ ಜಾಸ್ತಿ ಇರುತ್ತೆ. ಜೊತೆಗೆ ಟಿಕೆಟ್ಸ್ ಕೂಡ ಸ್ವಲ್ಪ ಚೀಪಾಗಿ ಸಿಗುತ್ತಲ್ವಾ? ಸರಿ. ರಿಟರ್ನ್ ಟಿಕೆಟ್ಸ್ನ 3 ವೀಕ್ಸ್ಗೆ ಬುಕ್ ಮಾಡ್ತೀನಿ. ನೀನಿಲ್ದಲೇ ನಂಗೆ ಕಷ್ಟ ಆಗುತ್ತೆ. ಹೋಪ್ ಯು ಅಂಡರ್ಸ್ಟ್ಯಾಂಡ್. ಅಪ್ಪ ಕೆಲಸ ನಾಟಕ ಅಂತ ಮನೆ ಕಡೆ ಗಮನನೇ ಕೊಡ್ತಿರ್ಲಿಲ್ಲ. ಅಮ್ಮನೇ ಎಲ್ಲ ನೋಡ್ಕೋತಿದ್ರು. ಇದೇ ವಿಷಯಕ್ಕೆ ಅಪ್ಪ ಅಮ್ಮ ಜೋರಾಗಿ ಜಗಳನೂ ಮಾಡ್ತಾಯಿದ್ರು. ಬುದ್ಧಿ ಬರೋ ತನಕ ನಮಗಪ್ಪ ವಿಲನ್ ಥರನೇ ಕಾಣ್ತಿದ್ರು. ಮುಂದೆ ಅಪ್ಪನ ಪರ್ಫಾರ್ಮೆನ್ಸು, ಡೈರೆಕ್ಷನ್ನು, ಆ ಫೀಲ್ಡ್ನಲ್ಲಿ ಅವ್ರಿಗಿದ್ದ ಗೌರವ ನೋಡಿ ಅವ್ರ ಮೇಲೆ ಅಭಿಮಾನ ಮೂಡ್ತು. ಅದರಲ್ಲೂ ಗುಣಮುಖ ನಾಟಕದಲ್ಲಿ ಅವ್ರ ಪರ್ಫಾರ್ಮೆನ್ಸ್ ಅಂತೂ ಇವತ್ತಿಗೂ ನನ್ನ ಕಣ್ಣು ಕಡ್ದಾಗಿದೆ. ಮಕ್ಕಳು ಯಾವಾಗ ಬರ್ತಾರಂತೆ? ಇನ್ನೊಂದು 2 ದಿನ ರೀ, ಬಂದ್ಬಿಡ್ತಾರೆ. 3 ವಾರಗಳಿಂದ ನೀನು ಇದನ್ನೇ ಹೇಳ್ತಾ ಇದೀಯ. ಅವರು ಫೋನ್ನಲ್ಲಿ ಅದನ್ನೇ ಹೇಳ್ತಿದ್ದಾರೆ. ಎಲ್ಲ ವ್ಯವಸ್ಥೆನೂ ಮಾಡಿ ಬರಬೇಕಲ್ವಾ? ಆಯು ಬೆಳಗ್ಗೆ ಫೋನ್ ಮಾಡಿದ್ದ. ಎಲ್ಲ ಅರೇಂಜ್ಮೆಂಟ್ಸು ಆಗಿದೆಯಂತೆ. ಅನತಿ ಅವನಿಗೋಸ್ಕರನೇ ಕಾಯ್ತಾ ಇದ್ದಾಳೆ. ಇನ್ನೊಂದು 2-3 ದಿನ ಅಷ್ಟೇ, ಖಂಡಿತ ಬರ್ತಾರೆ. ನೀರು ತರಲ್ಲ? ಸರಿ, 1 ನಿಮಿಷ ಇರಿ, ತಿನ್ನೋದಕ್ಕೇನಾದರೂ ತರ್ತೀನಿ. ನನ್ನ ಯಾವ ತಪ್ಪಿಗೆ ನನಗಿಂಥ ಶಿಕ್ಷೆ ನೀಡಿದೆ ಭಗವಂತ. ನನ್ನ ಜೀವನದಲ್ಲಿ ನಾನು ಯಾವಾಗಲೂ ನಾನು ಬಯಸಿದ್ದನ್ನೇ ಮಾಡಿಕೊಂಡು ಬಂದೆ. ಅದರಿಂದ ಬೇರೆಯವ್ರಿಗೆ ನೋವಾಗಿದ್ರು ಸರಿ,
ಈ ಜೀವನ ಒಂದು ನಿರ್ದೇಶಿತ ನಾಟಕ ಅಂತಾರೆ. ಆದರೆ ನಟ ಒಮ್ಮೆ ರಂಗದ ಮೇಲೆ ಪ್ರೇಕ್ಷಕನ ಮುಂದೆ ಬಂದರೆ ನಿರ್ದೇಶಕನ ಎಲ್ಲ ಸೂಚನೆ ಕಟ್ಟಳೆಗಳನ್ನು ಮೀರಬಹುದು. ತನ್ನ ಇಷ್ಟಕ್ಕೆ ತನ್ನನ್ನು ರಂಗದ ಮೇಲೆ ಪ್ರಸ್ತುತಪಡಿಸಬಹುದು. ಅವನನ್ನು ಆ ಸಂದರ್ಭದಲ್ಲಿ ತಡೆಯೋದಕ್ಕೆ ನಿರ್ದೇಶಕನಿಗೆ ಸಾಧ್ಯನೇ ಇಲ್ಲ. ನಾನು ನಟ, ನನ್ನ ಇಚ್ಛೆಯಂತೆ ನನ್ನ ಜೀವನ ನಾನು ನಡೆಸ್ಕೊಂಡು ಬಂದೆ. ಅದನ್ನು ಯಾವ ನಿರ್ದೇಶಕನಿಂದಲೂ ತಡೆಯೋದಕ್ಕೆ ಸಾಧ್ಯ ಇಲ್ಲ ಅಂತ ಭಾವಿಸಿ ರಂಗದ ಮೇಲೆ ನನ್ನಿಷ್ಟದಂತೆ ಹುಚ್ಚೆದ್ದುಕೊಂಡೆ. ಗಿರನೆ ಜೋರಾಗಿ ತಿರುಗುವಾಗ ನನ್ನ ಹೆಂಡತಿ, ಮಕ್ಕಳು, ಸಂಸಾರ ಸುಳಿದು ಹೋಗ್ತಿತ್ತು. ಅವರನ್ನು ಕಂಡಷ್ಟೇ ವೇಗವಾಗಿ ಮರೆಯಾಗ್ತಿದ್ರು. ನನ್ನ ತಿರುಗುವಿಕೆಯ ವೇಗ ಹೆಚ್ಚಾದಂತೆಲ್ಲ ಅವರ ಮುಖಗಳು ಅಷ್ಟೇ ವೇಗವಾಗಿ ಮೂಡಿ ಮರೆಯಾಗ್ತಾ ಇತ್ತು. ಆದ್ರೆ ಈಗ ನನ್ನ ತಲೆ ತಿರುಗಿ ಬಿದ್ದಿದ್ದೀನಿ. ಅವರನ್ನ ನೋಡ್ಬೇಕು ಅಂದ್ರು ನೋಡೋದಕ್ಕಾಗ್ತಾ ಇಲ್ಲ. ನನಗೆ ಕ್ಯಾನ್ಸರ್ ಇದೆ ಅಂತ ಗೊತ್ತಾದಾಗ ಹೇಗೆ ಪ್ರತಿಕ್ರಿಯಿಸಬೇಕೋ ಗೊತ್ತಾಗಲಿಲ್ಲ. ಇನ್ನೆರಡು 3 ತಿಂಗಳಲ್ಲಿ ನಾನು ಸಾಯ್ತೀನಿ ಅಂತ ಡಾಕ್ಟ್ರ್ ಹೇಳುವಾಗ ನನಗದು ಕನಸೋ ನನಸೋ ಒಂದು ತಿಳಿದೆ ನಿರ್ಭಾವನಾಗಿ ನಿಂತುಬಿಟ್ಟಿದ್ದೆ. ಡಾಕ್ಟ್ರು ಇಷ್ಟೆಲ್ಲ ಹೇಳ್ತಿದ್ರು. ನನಗೆ ಮಾತ್ರ ಎಲ್ಲೋ ದೂರದಲ್ಲಿ ಒಂದು ಸಣ್ಣ ಬೆಳಕು ಕಾಣ್ತಿತ್ತು. ಆ ಬೆಳಕು ಈಗಲೂ ಕಾಣ್ತಾ ಇದೆ. ಆ ಬೆಳಕೆ ನನ್ನ ಮಕ್ಕಳು ಅವರು ಬಂದು ಸ್ವಲ್ಪ ದಿನ ನನ್ನ ಜೊತೆಗಿದ್ರೆ ನಾನು ಈ ಡಾಕ್ಟರ್ಗಳ ಲೆಕ್ಕಾಚಾರಗಳನ್ನೆಲ್ಲ
ತಲೆ ಕೆಳಗೆ ಮಾಡಿ ಗುಣಮುಖನಾಗ್ತೀನಿ. ಹೌದು, ನಾನು ಬದುಕ್ತೀನಿ. ನನ್ನ ಮಕ್ಕಳ ಪ್ರೀತಿನೇ ನನ್ನನ್ನು ಬದುಕಿಸುತ್ತೆ. ನನ್ನ ಮಕ್ಕಳ ಪ್ರೀತಿನೇ ನನ್ನ ಬದುಕಿಸುತ್ತೆ. ಮಿರಾಕಲ್ ಈಸ್ ನಾಟ್ ದ ವರ್ಡ್. ನನ್ನ 30 ವರ್ಷದ ಸರ್ವಿಸಲ್ಲಿ ಈ ರೀತಿ ರಿಕವರ್ ಆದವ್ರನ್ನ ನಾನು ಇದುವರೆಗೂ ನೋಡೇ ಇಲ್ಲ. ದಿವಾಕರ್, ಕಂಗ್ರಾಟ್ಸ್, ಯು ಆರ್ ನಾರ್ಮಲ್. ನೀವು ಕ್ಯಾನ್ಸರ್ ಇಂದ ಹೊರಗೆ ಬಂದಿದ್ದೀರಾ. ಯು ಆರ್ ನಾರ್ಮಲ್. ಸಮಾಧಾನ ಮಾಡ್ಕೊಮ್ಮ. ರಜಾ ಮುಗಿತಾ ಬಂತು. ನಾವು ಹೋದ್ಮೇಲೆ ಹೇಗೆ ಮ್ಯಾನೇಜ್ ಮಾಡ್ತೀಯಾ? ಗೊತ್ತಿಲ್ಲ. ಅಲ್ಲಮ್ಮ, ನಾವಿದ್ದಾಗಲೇ ಅಪ್ಪ ಸತ್ರೆ ಕೊಳ್ಳಿ ಹಿಡಿಬೋದು. ನಾನು ಹೋದ್ಮೇಲೆ ಸತ್ರೆ? ಅವ್ರ ಅಣ್ಣಂದ್ರೆ ಯಾರಾದ್ರೂ ಮಾಡ್ತಾರೆ ಬಿಡು. ಅಮ್ಮ, ಅಪ್ಪನ ಈ ಪರಿಸ್ಥಿತಿಲಿ ಬಿಟ್ಟು ಹೋಗಕ್ಕೆ ನನಗೂ ಇಷ್ಟ ಇಲ್ಲ. ಆದರೆ ಅಪ್ಪ ಸಾಯೋ ತನಕ ಇಲ್ಲಿರೋದಕ್ಕೆ ನನ್ನ ಗಂಡ ಬಿಡೋದಿಲ್ಲ. ನಮಿತ್ ಕಾಲ್ ಮಾಡಿದಾಗಲೆಲ್ಲ ಯಾವಾಗ ಬರ್ತಿದ್ಯಾ ಅಂತ ಕೇಳ್ತಾನೆ. ನನಗೆ ಹೌದು ಅನ್ನೋಕ್ಕೂ ಆಗದೆ, ಇಲ್ಲ ಅನ್ನೋಕ್ಕೂ ಆಗದೆ, ರಿಟರ್ನ್ ಟಿಕೆಟ್ಸ್ ಇದೆಯಲ್ಲ, ಬರ್ತೀನಿ ಅಂತ ಹೇಳಿದ್ದೀನಿ. ಅನತಿ, ಡೋಂಟ್ ಫೀಲ್ ಗಿಲ್ಟಿ. ಅವ್ರು ಬದುಕಿರೋವರೆಗೂ ನಾವು ಇರ್ತೀವಿ ಅನ್ನೋ ನಿರೀಕ್ಷೆ ನಮ್ಮದು. ನಾನು ಹೋಗೋದ್ರೊಳಗೆ ಸತ್ತರೆ ಕಾರ್ಯ ಮಾಡ್ತೀನಿ, ಇಲ್ಲಾಂದರೆ ಬೇರೆ ಯಾರಾದರೂ ಬಂದು ಮಾಡ್ತಾರೆ ಬಿಡು. ಅದಕ್ಕೆ ನೀನು ಪಶ್ಚಾತ್ತಾಪ ಪಡಬೇಕಾಗಿಲ್ಲ. ಸಾವು ನನ್ನ ಕೈಯಲ್ಲಿದೆಯಾ? ಮಕ್ಕಳು ಹೋಗೋದ್ರೊಳಗಾಗಿ ನಾನು ಸಾಯೋದಕ್ಕೆ ಸಾಧ್ಯನಾ? ಬದುಕೋ ಒಂದು ಗುಟುಕು ಜೀವನ ಪ್ರೀತಿನ ಮನೆಯವರಾದರೂ ತುಂಬಬಹುದಲ್ವ? ಡಾಕ್ಟ್ರು ಸತ್ತೇ ಹೋಗ್ತಾರೆ ಅಂದವರು ಬದುಕಿಲ್ವಾ? ಅಂಥ ಆತ್ಮಶಕ್ತಿ ನನಗಿದ್ರು ಇವರೆಲ್ಲ ನನಗೆ ಗಡುವು ಕೊಟ್ಟು ಸಾಯೋದನ್ನೇ ಯಾಕೆ ನಿರೀಕ್ಷೆ ಮಾಡ್ತಾ ಇದ್ದಾರೆ? ನಿಜ, ನನಗೆ ಮಲ ಮೂತ್ರ ವಿಸರ್ಜನೆಗೆ ಪೈಪ್ ಹಾಕಿದ್ದಾರೆ. ಮಲದ್ವಾರದಲ್ಲಿ ರಕ್ತ ಹೋಗ್ತಾ ಇರುತ್ತೆ ಅಂತ ಡೈಪರ್ ಹಾಕಿದ್ದಾರೆ. ಗಟ್ಟಿ ಊಟ ಮಾಡಕ್ಕಾಗದೆ ಬರೀ ಗಂಜಿ ಹಾಲಿನಂಥ ದ್ರವ ಆಹಾರದಲ್ಲಿ ಕಾಲ ಕಳೀತಿದ್ದೀನಿ. ಇಂಥ ಕಾಯಿಲೆ ಹೊತ್ತು ಬದುಕೋದು ನನಗೂ ಬೇಡ.
ಕೆಲವು ತಿಂಗಳಾದ್ರೂ ಬದುಕ್ತೀನೇನೋ ಅನ್ನೋ ಒಂದು ಹನಿ ಭರವಸೆನು ಇವ್ರ್ಯಾರು ಕೊಡ್ತಿಲ್ವಲ್ಲ. ಅನತಿ ಹೊರಡ್ತಾ ಇದ್ದಾಳೆ. ಬರ್ತೀನಪ್ಪ. ಬರ್ತೀನಮ್ಮ. ಬಾಯ್. ಯೋಚನೆ ಮಾಡ್ತಿರೋದು ಸರಿನೋ ತಪ್ಪು ಗೊತ್ತಿಲ್ಲ, ಆದರೆ ಇಂಥ ಟೈಮಲ್ಲಿ ನಾನು ಇನ್ನೇನು ಮಾಡೋಕ್ಕೆ ಸಾಧ್ಯ? ನನ್ನ ಕೈಲಾದಷ್ಟು ನಾನು ಮಾಡಿದ್ದೀನಿ. ಹೆಚ್ಚು ಅಂದರೆ ನನ್ನ ರಜೆನ ಇನ್ನೊಂದು ವಾರ ಎಕ್ಸ್ಟೆಂಡ್ ಮಾಡ್ಬೋದು ಅಷ್ಟೇ. ಅದಕ್ಕೂ ತುಂಬ ಕನ್ವಿನ್ಸ್ ಮಾಡಬೇಕು. ಅಪ್ಪ ಏನು ಮಾಡಿದ್ರು ಬದುಕಲ್ಲ. ಅವರು ಬೇಗ ಹೋದರೆ ಅವ್ರಿಗೂ ನೋವು ಕಡಿಮೆ. ಒಂದು 2 ದಿನದಲ್ಲಿ ಅಪ್ಪ ಹೋಗ್ತಾರೆ ಅನ್ನೋ ನಿರೀಕ್ಷೆಯಲ್ಲಿದ್ದೀನಿ. ಅಮ್ಮ, ಅನತಿ ಫ್ಲೈಟು 2 ಅವರ್ ಡಿಲೇ ಅಂತೆ. ಅವಳು ಚೆಕ್ಕಿನ್ ಆದಮೇಲೆ ನಾನು ವಾಪಸ್ ಬಂದ್ಬಿಟ್ಟೆ. ಅಮ್ಮ 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 ಏನಾಯ್ತಮ್ಮ? ಅನತಿಗೆ ಫೋನ್ ಮಾಡು. ಅಮ್ಮ, ಆಲ್ರೆಡಿ ಚೆಕ್ಕಿನ್ ಆಗೋಗಿದೆ. ಈಗ ವಾಪಸ್ ಕರೆದ್ರೆ ದುಡ್ಡು ವೇಸ್ಟು, ಜೊತೆಗೆ ಅವಳ ಮನೇಲಿ ಗಂಡನ ಕಿರಿಕಿರಿ ಬೇರೆ. ಸತ್ತಿರೋರ್ಗೋಸ್ಕರ ಬದುಕಿರೋರು ಯಾಕಮ್ಮ ಜಗಳ ಆಡಬೇಕು? ಹೇಗಿದ್ರು ಅಪ್ಪ ಬದುಕಿದಾಗಲೇ ಅವ್ರನ್ನ ನೋಡಿದಾಳಲ್ಲ, ಇವತ್ತು ತಿಳಿಸೋದು ಬೇಡಮ್ಮ. ಸರಿಮ್ಮ, ಮುಂದೆ ಆಗ್ಬೇಕಾದ ಕೆಲಸದ ಬಗ್ಗೆ ನೋಡೋಣ. ಪರಿದೆ ಬಾಂದಲವ ತಬ್ಬೆ ಉಸಿರು ಕಟ್ಟಿತು ಜೀವಕ್ಕೆ, ಓ ಸಾವೇ ನೀನೊಂದು ಜೀವ ಕೊಲ್ಲುವ ಹೆಸರು. ಬಾಯ್ದಣಿಯೇ ಮಾತಾಡಿ ಹಾರಿ ಹೋದ ಹಕ್ಕಿ ಮತ್ತೆಂದು ಗೂಡನ್ನು ಸೇರದು. ಇದು ಕಾಲನ ಕುಹಕ ಭರವಸೆಯ ಹುಸಿ ನಿರೀಕ್ಷೆ, ಭರವಸೆಯ ಹುಸಿ ನಿರೀಕ್ಷೆ. ಹಂಬಲಿಸಿದ ಜೀವವಿದು ಕೊರಗುತ್ತಾ ತನ್ನೆದೆಯಲ್ಲಿ ಎಂತಹ ಮೌನ, ಇದೆಂತಹ ಮೌನ.